ಆಪರೇಷನ್ ಡಾಲ್ಫಿನ್ 2.0 R15 ಅಲ್ಲಿ ಏನ್ ಮ್ಯಾಕ್ಸಿಮಮ್ ಲಿಮಿಟ್ ಪುಷ್ ಮಾಡಬಹುದು ಅದನ್ನ ಪುಷ್ ಮಾಡೋಣ. ಬೈಕ್ ಕಂಪ್ಲೀಟ್ ಪೊಟೆನ್ಶಿಯಲ್ ನ ಯೂಸ್ ಮಾಡ್ಕೊಬೇಕು. ಅದು ಪ್ರಾಪರ್ ಬೈಕರ್. 7,000 ರೂಪಾಯಿ ಮೈಕ್ ಗುರು ಹೊಗೆ ಹಾಕ್ಸ್ಕೊಳ್ತು. ಗಾಡಿ. ಎಸ್, ಥ್ಯಾಂಕ್ ಯು. ಸೊ ಈ ಟ್ರಾಫಿಕ್ ರೂಲ್ಸ್ ಒಂದೊಂದಲ್ಲ ಗುರು. ಫಾರ್ ದ ಫಸ್ಟ್ ಟೈಮ್ ಎಂಟರಿಂಗ್ ಡಬಲ್ ಡೆಕ್ಕರ್, ಈ ಫ್ಲೈಓವರ್ ಡೈರೆಕ್ಟ್ ಆಗಿ ಸಿಲ್ಕ್ ಬೋರ್ಡ್ ಎಕ್ಸಿಟ್ ಆಗ್ಬಿಡುತ್ತೆ. ಸೊ ಫಾರ್ ಆಲ್ ದ R15 ಬೈಕರ್ಸ್, ದಿಸ್ ವಿಡಿಯೋ ಇಸ್ ಫಾರ್ ಯು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ನಮ್ಮ ಅಂಕಿ ಡಾಲ್ಫಿನ್ 2.0 ರೆಡಿ ಮಾಡಿಸ್ತಾ ಇದ್ದಾನೆ. ಸೊ ಇವತ್ತು ನಮ್ಮ ಡಾಲ್ಫಿನ್ಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಪಾರ್ಟ್ಸ್ನ ಹಾಕ್ಸ್ಬೇಕು ಅಂತ ಬಿಟ್ಟು ಹೋಗ್ತಾ ಇದೀವಿ. ಸೊ ಅಂಕಿ ಬ್ಲಾಗ್ ನೋಡಿರೋ ಗೊತ್ತಿರುತ್ತೆ, ಯಮಹಾ R15 ನ ಅಪ್ಗ್ರೇಡ್ ಮಾಡ್ತಾ ಇದ್ದಾನೆ. ಸೊ ಅದರಲ್ಲಿ ಕೆಲವೊಂದು ಪರ್ಫಾರ್ಮೆನ್ಸ್ ಪಾರ್ಟ್ಸು ಮತ್ತು ಟ್ಯೂನಿಂಗು, ಅದಾದಮೇಲೆ ಇನ್ನೂ ಸ್ವಲ್ಪ ಲುಕ್ ವೈಸ್ ಅಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಮಾಡಿಫಿಕೇಶನ್ ಮಾಡಿಸ್ತಾ ಇರೋದು, ಇದು ಒನ್ ಆಫ್ ದ ಸ್ಟೆಪ್ ಇದು. ಸೊ ಅದಕ್ಕೆ ಇವಾಗ ರೇಸ್ ಡೈನಮಿಕ್ಸ್ ಹತ್ರ ಹೋಗ್ತಾ ಇದೀವಿ. ಅಂಕಿ ಆಲ್ರೆಡಿ ಅಲ್ಲಿದ್ದಾನೆ, ರೇಸ್ ಡೈನಮಿಕ್ಸ್ ಹೋಗಿದ್ದಾನೆ. ಐ ಥಿಂಕ್ ಇಲ್ಲಿ ರೈಟ್ ಟರ್ನ್ ಇಲ್ಲ ಅಂತ ಅನ್ಸುತ್ತೆ. ನಾನು ರೈಟ್ ಟರ್ನ್ ತೊಗೊಂಡೇ ಹೋಗ್ಬೇಕು. ರೈಟ್ ಟರ್ನ್ ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ಈ ಟ್ರಾಫಿಕ್ ರೂಲ್ಸು ಒಂದೊಂದಲ್ಲ ಗುರು, ಎಲ್ಲ ಕಡೆ ಇವಾಗ ಒನ್ ವೇ ಥರ ಮಾಡಿಬಿಟ್ಟವ್ರೆ. ಯೂ ಟರ್ನ್ ತೊಗೊಬೇಕಂದ್ರೆ ಅಷ್ಟು ದೂರ ಹೋಗ್ಬೇಕು, ರೈಟ್ ಟರ್ನ್ ತೊಗೊಬೇಕಂದ್ರೆ ಒಂದಷ್ಟು ದೂರ ಹೋಗ್ಬೇಕು. ಹಿಂಸೆ. ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರಬೇಕು ಇವಾಗ. ಸೊ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ಡಬಲ್ ಡೆಕ್ಕರ್ ಓಪನ್ ಮಾಡಿದಾರಲ್ಲ, ಎಲ್ಲರೂ ಡಬಲ್ ಡೆಕ್ಕರ್ ಹೋಗ್ತಾರೆ ಅಂತ ಅಂದ್ಬಿಟ್ಟು ಏನೇನೋ ಗಜಿಬಿಜಿ ರೂಲ್ಸ್ಗಳೆಲ್ಲ ಮಾಡಾಕ್ಬಿಟ್ಟವ್ರೆ. ಸ್ವಲ್ಪ ಇಲ್ಲಿ ಓಡಾಡೋಕ್ಕೆ ಕನ್ಫ್ಯೂಷನ್. ಸೊ ಡಬಲ್ ಡೆಕ್ಕರ್ಗೆ ಹೋಗ್ಬೇಕು ಅಂತಂದರೆ ಇಲ್ಲಿ ರೈಟ್ ಹೋಗ್ಬೇಕು, ಬಟ್ ಇಲ್ಲಿ ರೈಟ್ ಟರ್ನ್ ಇಲ್ಲ. ಅಟ್ಲೀಸ್ಟ್ ಮುಂದೆ ಯೂ ಟರ್ನ್ ಆದ್ರೂ ಕೊಟ್ಟಿದ್ರೆ ಸಾಕು ಗುರು. ಆಮೇಲೆ ಮತ್ತೆ ಅದನ್ನು ತೆಗ್ದಾಕಿ ಜಯನಗರವರೆಗೂ ಹೋಗ್ಬೇಕು. ಕೊಟ್ಟವ್ರೆ ಯೂ ಟರ್ನ್ ಇಲ್ಲಿ. ಮತ್ತೆ ಅದೇ ಸಿಗ್ನಲ್ಗೆ ಹೋಗಿ ಲೆಫ್ಟ್ ಟರ್ನ್ ತೊಗೊಬೇಕು. ಓಕೆ, ಸೊ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದಾಯ್ತು ಗುರು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ನಾನು ಈ ಡಬಲ್ ಡೆಕ್ಕರಲ್ಲಿ ಇದುವರೆಗೂ ಹೋಗೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಎಂಟರಿಂಗ್ ಡಬಲ್ ಡೆಕ್ಕರ್ KR ಪುರಂ ಎಲೆಕ್ಟ್ರಾನಿಕ್ ಸಿಟಿ. ಸೊ ನೋಡೋಣ. ಚೆನ್ನಾಗಿದೆ ಗುರು. ಸೊ ಇದನ್ನೇಂತಕ್ಕೆ ಡಬಲ್ ಡೆಕ್ಕರ್ ಅಂತ ಕರೀತಾರೆ ಅಂತಂದರೆ, ಕೆಳಗಡೆ ಮೇನ್ ರೋಡ್ ಇದೆ, ಮೇನ್ ರೋಡ್ ಮೇಲೆ ಇದು ಡಬಲ್ ಡೆಕ್ಕರ್ ರೋಡ್ ಮಾಡಿರೋದು. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಇದು ಮೇಲ್ಗಡೆ ಕಾಣಿಸಿರೋದು ಮೆಟ್ರೋ. ಸೊ ಇದು ಹೆಂಗೆ ಅಂತಂದರೆ, ಮೇನ್ ರೋಡ್ ಮೇಲೆ ಫ್ಲೈಓವರು, ಅದ್ರ ಮೇಲ್ಗಡೆ ಇನ್ನೊಂದು ಮೆಟ್ರೋ ಫ್ಲೈಓವರು. ಒಂದು ರೀತಿ ಇದು ಮಾಡಿರೋದು ಒಳ್ಳೇದೇ. ಸೊ ಇದು ಮಾಡಿದ್ಮೇಲೆ ಐ ಥಿಂಕ್ ಟ್ರಾಫಿಕ್ ಕೆಳಗಡೆ ಮತ್ತು ಮೇಲ್ಗಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಇಲ್ಲಿ ಇನ್ನೂ ಸ್ಪೀಡ್ ಲಿಮಿಟ್ ಎಲ್ಲನೂ ಹಾಕಿದಾರಾ ಇಲ್ವಾ ಇನ್ನೂ ಏನು ಐಡಿಯಾ ಇಲ್ಲ. ಸೊ ಇದು ಬಂದು ಸ್ಟಾರ್ಟ್ ಆಗೋದು ಜಯನಗರ್ 5th ಬ್ಲಾಕ್, ರಾಘವೇಂದ್ರ ಮಠದಿಂದ ಡೈರೆಕ್ಟಾಗಿ ಸಿಲ್ಕ್ ಬೋರ್ಡ್ ಕ್ರಾಸ್ ಆಗಿಬಿಡುತ್ತೆ. ಸೊ ಫಸ್ಟ್ ಎಲ್ಲ ಹಿಂಗೆ ಅಂತಾನೆ ಸಿಲ್ಕ್ ಬೋರ್ಡ್ ಕ್ರಾಸ್ ಆಗಬೇಕು ಅಂತಂದರೆ ಈ ಜಯದೇವ, BTM ಲೇಔಟು, ಆಕ್ಸಾ ಬಿಲ್ಡಿಂಗ್ ಸಿಗ್ನಲ್ಲು ಓದಕ್ಕೂ ಹೋಗ್ಬೇಕಾಗಿತ್ತು. ಸೊ ಈ ಫ್ಲೈಓವರು ಡೈರೆಕ್ಟಾಗಿ ಸಿಲ್ಕ್ ಬೋರ್ಡ್ ಎಕ್ಸಿಟ್ ಆಗಿಬಿಡುತ್ತೆ, ಲೈಕ್ ಆಲ್ಮೋಸ್ಟ್ HSR ಹತ್ರ. ಆಹಾ, ಎಷ್ಟು ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೀವಿ ಅಂದರೆ ಈ ರೋಡಲ್ಲಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಈ ರೋಡಲ್ಲಿ. ಸೊ ಡಾಲ್ಫಿನ್ಗೆ ಮೇಜರ್ ಚೇಂಜಸ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅಂಕಿ ವ್ಲಾಗಲ್ಲಿ ಸಿಗುತ್ತೆ. ಬಟ್ ನಾನೆಂತ ಈ ವಿಡಿಯೋ ಮಾಡ್ತಾ ಇದ್ದು ಅಂತಂದರೆ, ನಮ್ಮ ಸಬ್ಸ್ಕ್ರೈಬರ್ಸಲ್ಲೂ ಸುಮಾರು ಜನ R15 ಇಟ್ಟಿದ್ದಾರೆ. ಸೊ ನಮ್ಮ ವ್ಯೂವರ್ಸ್ಗೂ ಹೆಲ್ಪ್ ಆಗುತ್ತೆ, ಹೇಗೆಲ್ಲ ಮಾಡ್ಬೋದು. ಒಂದು R15 ಇಸ್ ಅ ವೆರಿ ಗುಡ್ ಮಷಿನ್, ಒನ್ ಆಫ್ ದ ಫೈನ್ಲಿ ಟ್ಯೂನ್ಡ್ ಮಷಿನ್, ಹೆವಿ ಪೊಟೆನ್ಷಿಯಲ್ ಇದೆ. ಸೊ R15 ಇಟ್ಟಿರೋರು ಅಷ್ಟು ಈಸಿಯಾಗಿ ಬೇಗ ಅಪ್ಗ್ರೇಡ್ ಮಾಡಲ್ಲ. ಸೊ ಆ ಗಾಡಿದು ಕಂಪ್ಲೀಟ್ಲಿ ಪೊಟೆನ್ಷಿಯಲ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮಾಡಿಫಿಕೇಷನ್ಸು, ಪರ್ಫಾರ್ಮೆನ್ಸ್ ಪಾರ್ಟ್ಸು ಅದೆಲ್ಲನೂ ಹಾಕ್ಸಿ. ಸೊ ನಮ್ಮ ಅಂಕಿನ ಇವಾಗ ಅದನ್ನೇ ಮಾಡ್ತಾ ಇರೋದು. ಸೊ ಈ ಇನ್ಫಾರ್ಮೇಷನ್ ಎಲ್ಲನೂ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅಲ್ಲೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನೆಲ್ಲ ಮಾಡಿದ್ದಾರೆ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫಾರ್ ಆಲ್ ದ R15 ಬೈಕರ್ಸ್, ದಿಸ್ ವಿಡಿಯೋ ಈಸ್ ಫಾರ್ ಯು. ಕಣ್ಣು ಬಿಡೋಷ್ಟಲ್ಲಿ ಸಿಲ್ಕ್ ಬೋರ್ಡ್ ಕ್ರಾಸ್ ಮಾಡಿಬಿಟ್ಟೆ ಗುರು. ಸಕ್ಕದಾಗಿದೆ ರೋಡು. ಸೊ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ 6Rಗೂ ಸ್ವಲ್ಪ ಟ್ಯೂನಿಂಗ್, ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಎಲ್ಲನೂ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಅಲ್ಲೋಗಿ ಮಾತಾಡೋಣ ನಮ್ಮ 6Rಗೆ ಯಾವ್ಯಾವ ಥರ ಎಲ್ಲ ಟ್ಯೂನಿಂಗ್ ಎಲ್ಲನೂ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಹಾಗೆ ಚೆಕ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ನಿಮಗೆ R15 ಬಗ್ಗೆ ಹೇಳ್ದಂಗೂ ಆಗುತ್ತೆ. ಜನರೆಲ್ಲ ತಿರುಗಿ ನೋಡ್ತಾರೆ ಗುರು, ಹೆವಿ ರಿಯಾಕ್ಷನ್ಸ್. ಇನ್ನು ನಾನು Insta 360 ಹಾಕಿಲ್ಲ, ಹಾಕಿದ್ರೆ ಒಳ್ಳೆ ರಿಯಾಕ್ಷನ್ ಸಿಕ್ಕಿರೋದು.
ಪ್ರಾಬ್ಲಿ ನಿಮಗೆ ಆಡಿಯೋದಲ್ಲೂ ಸ್ವಲ್ಪ ಚೇಂಜ್ ಇರ್ಬೋದು ಅಂತ ಅನ್ಸುತ್ತೆ, ಯಾಕಂದರೆ ಒಂದು ರೋಡ್ ಮೈಕು ಹೊಗೆ ಹಾಕ್ಸ್ಕೊಳ್ತು, 7,000 ರೂಪಾಯಿ ಮೈಕು ಗುರು ಹೊಗೆ ಹಾಕ್ಸ್ಕೊಳ್ತು. ಸೊ ಅದಕ್ಕೆ ಇವಾಗ ಬ್ಯಾಕ್ ಟು ಸ್ಮ್ಯಾಶ್ಟ್ರಾನಿಕ್ಸ್. ಸೊ ಹೆಂಗೆ ಬರ್ತಿದೆ ವಾಯ್ಸು ಗೊತ್ತಿಲ್ಲ, ಹೈ ಸ್ಪೀಡಲ್ಲಿ ನಾನು ಚೆಕ್ ಮಾಡಬೇಕು. ಆ್ಯಕ್ಚುಲಿ ನಾಳೆ ಒಂದು ರೈಡ್ ಇದೆ, ನಮ್ಮ ವಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ, ನಾಳೆ ಒಂದು ಸರ್ಪ್ರೈಸ್ ರೈಡ್. ಇಟ್ಸ್ ಗೋಯಿಂಗ್ ಟು ಬಿ ಅ ಬಾಂಬ್ ವಿಡಿಯೋ. ಐ ಥಿಂಕ್ ಯಾವ ರೋಡು, ಈ ಲೆಫ್ಟಾ ನೆಕ್ಸ್ಟ್ ಲೆಫ್ಟಾ? ಐ ಥಿಂಕ್ ನೆಕ್ಸ್ಟ್ ಲೆಫ್ಟ್ ಅನಿಸುತ್ತೆ. ಇಲ್ಲ ರೇಸ್ ಡೈನಾಮಿಕ್ಸ್ ನಮ್ಮ ಹುಡುಗ ಇಲ್ಲಿ ಗಾಡಿ ಇಲ್ಲೇ ಹಾಕದ. ಸಿಟಿ ಒಳಗಡೆ ಅಲ್ಲ ಎಷ್ಟಿದೆ ಗೊತ್ತಾ? 104, 103 ಐಡಲ್. ಏನು ನಡೀತದೆ? ಎಲ್ಲ ಗಾಡಿ ಎಲ್ಲ ಓಪನ್ ಆಗ್ತಿದೆ. ನಾನು ಯಾವಾಗ ಲಾಸ್ಟ್ ಟೈಮ್ ನಂದು ADVಗೆ ಹಾಕ್ಸಕ್ಕೆ ಬಂದಾಗ ಇಲ್ಲಿ ಬಂದಿದ್ದು. ಯಾಕೆ ಪ್ರೋ ಸಪೋರ್ಟ್ ಆಗಲ್ಲ? ಡಾಲ್ಫಿನ್ ಫುಲ್ಲು ಆಪರೇಷನ್ ಮಾಡ್ತಾವ್ರೆ, ಆಪರೇಷನ್ ಡಾಲ್ಫಿನ್ 2.0. ಅದೇ ಅದು ಮಾಡ್ಯೂಲ್ ಬರುತ್ತದು, ಆ ಮಾಡ್ಯೂಲು ಇಟ್ಬಿಟ್ಟು ಆಮೇಲೆ ಕನೆಕ್ಷನ್ ಕೊಡ್ತಾರೆ. ಪವರ್ಟ್ರಾನಿಕ್ಸ್ ಹಾಕ್ಸಿದ್ರೆ ನೀನು ಪ್ರಾಪರ್ ಟ್ಯೂನಿಂಗ್ ಎಲ್ಲನೂ ಮಾಡಬೇಕು. ಟ್ಯೂನಿಂಗ್ ಮಾಡಿ ಡೈನೋಗಿನೋ ಎಲ್ಲ ರನ್ ಮಾಡಿ ಮಾಡಿಸ್ಬೇಕು. ಇವಾಗ ಫ್ಯೂಯಲ್ ಎಕ್ಸ್ ಹಾಕ್ಸೋದ್ರಿಂದ ಏನು ಚೇಂಜಸ್ ಆಗುತ್ತಂತೆ ಇವಾಗ R15ಗೆ? ಫ್ಯೂಯಲ್ ಎಕ್ಸ್ ಹಾಕ್ಸೋದ್ರಿಂದ ಇನಿಷಿಯಲ್ ಟಾರ್ಕು ಒಳ್ಳೆ ಪಿಕಪ್ ಸಿಗುತ್ತೆ. ಮತ್ತೆ ಇವಾಗ ಹೀಟ್ ಆಗ್ತಿರೋದು ಇನ್ನೂ ಫುಲ್ ರೆಡ್ಯೂಸ್ ಆಗೋಗುತ್ತೆ. ಹೀಟ್ ರೆಡ್ಯೂಸ್ ಆಗುತ್ತೆ, ಯಾಕಂದರೆ ಲೀನಿಯರ್ ಆಗಿಬಿಡುತ್ತಲ್ಲ. ನಮಗೆ R15 ಇನಿಷಿಯಲ್ ಪವರ್ ಬೇಕಲ್ವ, ಸೊ ಸಾಕದೇ ಫುಲ್ ಆಗುತ್ತೆ. ಇನ್ನೊಂದೇನಂದರೆ ಅಡ್ವಾಂಟೇಜು, ನೀನು ಎಕ್ಸಾಸ್ಟ್ ಏನಾದ್ರು ಚೇಂಜ್ ಮಾಡಿಸ್ತೀನಿ ಅಂತಂದ್ರೂ ಅದು ನಿಮಗೆ ಬ್ಯಾಲೆನ್ಸ್ ಮಾಡಿಬಿಡುತ್ತೆ ECUನ. ಮ್ಯಾಪಿಂಗ್ ಎಲ್ಲನೂ. ಇವಾಗ ಫ್ಯೂಯಲ್ ಎಕ್ಸಲ್ಲಿ 3 ಇರೋದು. ಫಸ್ಟು ಫ್ಯೂಯಲ್ ಎಕ್ಸ್ ಪ್ರೋ, ಇವಾಗೊಂದು ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ಸು. ಪ್ರೋ ಆಗಲ್ವಾ, ಪ್ರೋ ಪ್ಲಸ್ ಆಗಲ್ವಾ? ಅದನ್ನು ಕೇಳು. ಪ್ರೋ ಪ್ಲಸ್ ಇಲ್ಲ, ಅಟ್ಲೀಸ್ಟ್ ಪ್ರೋ ಆದರೂ ಬೇಕು. ಯಾಕಂದರೆ ಫ್ಯೂಯಲ್ ಎಕ್ಸ್ ಬೇಸಿಕ್ ವರ್ಷನಲ್ಲಿ ಆಟೋ ಮ್ಯಾಪಿಂಗು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಮ್ಯಾಪಿಂಗು ಪ್ರೋನಲ್ಲಿ 10 ಮ್ಯಾಪಿಂಗ್ ಇರುತ್ತೆ, ನನ್ನ ಹತ್ರ ಇದೆಯಲ್ಲ ಸೇಮು. ಅಟ್ಲೀಸ್ಟ್ ಅದೇ ಸಿಕ್ಕರೆ ನಮಗೆ ಮ್ಯಾಪಿಂಗ್ ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಬೋದು. ಓಕೆ ಸರಿ ಇರಿ, ಪಾರ್ಟ್ಸ್ ಎಲ್ಲ ಬರಲಿ, ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲೇ ಇದೆ ನೋಡಿ ಫ್ಯೂಯಲ್ ಎಕ್ಸ್ ಪ್ರೋ ಅಂತ ಅಂದ್ಬಿಟ್ಟು. ಸೊ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ನನ್ನ KTM 390 ಅಡ್ವೆಂಚರ್ ನಾನು ಆಲ್ರೆಡಿ ಹಾಕ್ಸಿದ್ದೀನಿ ಫ್ಯೂಯಲ್ ಎಕ್ಸ್ ಪ್ರೋ. ಬಿಕಾಸ್ ನಾವು KTM 390 ಅಡ್ವೆಂಚರಲ್ಲಿ ಏನು ಪ್ರಾಬ್ಲಮ್ ಅಂತಂದ್ರೆ ಇನಿಷಿಯಲ್ ಟಾರ್ಕ್ ಸ್ವಲ್ಪ ತುಂಬಾನೇ ಕಮ್ಮಿ ಇರುತ್ತೆ, ಎಸ್ಪೆಷಲಿ ಆಫ್ ರೋಡಿಂಗ್ ಎಲ್ಲ ಹೋಗ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾನು ಹಾಕ್ಸಿದ್ದೆ. ನನಗಂತೂ ತುಂಬಾನೇ ಇಂಪ್ರೂವ್ಮೆಂಟ್ ಕಾಣಿಸಿದೆ, ಬಿಕಾಸ್ ಅದರಲ್ಲಿ ಎಕ್ಸಾಸ್ಟ್ ಕೋಡನ್ನು ಹಾಕ್ಸಿದ್ದೆ. ಸೊ ಇವಾಗ ನಮ್ಮ ಹುಡುಗನು ಹಾಕಿಸ್ತಾ ಇದ್ದಾನೆ ಫ್ಯೂಯಲ್ ಎಕ್ಸ್ ಪ್ರೋ ಅಂತ ಅಂದ್ಬಿಟ್ಟು. ಯೂಶಲಿ R15ಗೆ ರೆಕಮೆಂಡೆಡ್ ಬಂದು ಫ್ಯೂಯಲ್ ಎಕ್ಸ್ ಪ್ರೋ. ಇದರಲ್ಲಿ ಇವಾಗ ರೀಸೆಂಟ್ ಆಗಿ ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಬಿಟ್ಟಿದ್ದಾರೆ ಫ್ಯೂಯಲ್ ಎಕ್ಸ್ ಪ್ರೋ ಪ್ಲಸ್ ಅಂತ. ಬಟ್ ಪ್ರೋ ಪ್ಲಸ್ ಎಲ್ಲ ಸ್ವಲ್ಪ ಹೈಯರ್ CC ಬೈಕ್ಸ್ ಗಳಿಗೆಲ್ಲ ಸ್ವಲ್ಪ ಕಂಪ್ಯಾಟಬಲ್ ಇರುತ್ತೆ. ಇದಕ್ಕೆ ಕಂಪ್ಯಾಟಬಲ್ ಬಂದು ಫ್ಯೂಯಲ್ ಎಕ್ಸ್ ಪ್ರೋ. ಸೊ ಇವಾಗ ಇಲ್ಲಿ ಫಿಟ್ಮೆಂಟ್ ಎಲ್ಲನೂ ನಡೀತಾ ಇದೆ. ಸೊ ಜಸ್ಟ್ ಇದು ಪ್ಲಗ್ ಅಂಡ್ ಪ್ಲೇ ಅಷ್ಟೇ ಅಲ್ಲ ಬ್ರೋ? R15 ಸೊ ಇಲ್ಲಿ ಮಾಡ್ಯೂಲ್ ಇಲ್ಲೂ ಹೋಗುತ್ತೆ, ಇಲ್ಲಿಂದ ಡೈರೆಕ್ಟ್ ECUಗೆ ಕನೆಕ್ಟ್ ಆಗುತ್ತಲ್ಲ ಇದು? ನಮ್ ECU ಕನೆಕ್ಟ್ ಆಗುತ್ತೆ. ಇದು ಬಂದು ನಿಮ್ ಸ್ವಿಚ್ ಕನೆಕ್ಟರ್. ಓಕೆ, ಇನ್ನೊಂದು ಅದು ಕನೆಕ್ಷನ್ ಮಾಡಾದ್ಮೇಲೆ ನಾವು ತೋರಿಸ್ತಾರೆ. ಓಕೆ ಕೂಲ್. ನೀವು ಇಲ್ಲೇ ಹಾಕ್ಸಿದ್ರಲ್ವಾ? ಇಲ್ಲೇ ಹಾಕ್ಸಿದ್ದು. 1 year ಆಯ್ತಾ ಹಾಕ್ಸಿ? 1 year 2 year ಆಯ್ತು. ಯಾವಾಗ ದಾಂಡೇಲಿ ಸೀರೀಸ್ಗಿಂತ ಅದೇ ಎಕ್ಸಾಸ್ಟ್ ಹಾಕ್ಸಿದ್ನಲ್ಲ ಅವಾಗ ಹಾಕ್ಸಿದ್ದು. ಸೊ ಇದು ಸದ್ಯಕ್ಕೆ ಇವಾಗ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿರೋದು ನಮ್ಮ ಹುಡುಗ. ಬಟ್ ಇದು ಚೇಂಜ್ ಆಗುತ್ತೆ ಮತ್ತೆ. ಇರಬೇಕು ಅಂತ ಹಾಕ್ಸಿದ ಟೈಮಲ್ಲಿ ಹಾಕ್ಸಿದ್ರು. ಬಟ್ ಇವಾಗ ಪ್ರಾಪರ್ ಅಪ್ಡೇಟ್ ಮಾಡಿ ನಾನು ಬೇರೆದಕ್ಕೆ ಹಾಕ್ಸಿದ್ವಿ, ಸುಮ್ಮನೆ ಇಸ್ಕೊಂಡು ಹಾಕ್ಸಿದ್ದು. ಪ್ರಾಪರ್ ಎಕ್ಸಾಸ್ಟ್ ಬರುತ್ತೆ. ಬೇರೆ ಬೈಕ್ ಇಂದ ನೀವು ಇಸ್ಕೊಂಡಿಲ್ಲ? ನಂದು ಎಕ್ಸಾಸ್ಟ್ ಇತ್ತು, ಅದು ಸಾಕಾಗಿತ್ತು. ಇವಾಗ ನಮ್ದು ಅದು ಕೇರಳದಿಂದ ಇಂಪೋರ್ಟ್ ಮಾಡಿಸ್ಬೇಕು ಆ ಎಕ್ಸಾಸ್ಟ್. ಅದು ಲೈಕ್ ವಿತ್ ಡಿ ಕಿಲರ್ ಇರೋದು ಹತ್ರ ಸಿಗ್ತಿರೋದು. ಸೊ ಇನ್ನು ಬೇಜಾನ್ ಚೇಂಜಸ್ ಎಲ್ಲ ಆಗುತ್ತೆ ಡಾಲ್ಫಿನ್ ಅಲ್ಲಿ. ಸೊ ಇದ್ರ ಕಂಪ್ಲೀಟ್ ಏನ್ ಸೀರೀಸ್ ಇದೆ ಅದೆಲ್ಲ ನಮ್ಮ ಬಾನ್ ಬೀಚ್ ಬೈಕರ್ ಚಾನಲ್ ಬರುತ್ತೆ. ಒಂದು ಸೆಪರೇಟ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀನಿ. ಇವತ್ತೇ ಫಸ್ಟ್ ವ್ಲಾಗ್ ಪ್ಲೇ ಲಿಸ್ಟ್ ಅಲ್ಲಿ, ಬಟ್ ವಿತ್ ಇನ್ ನೆಕ್ಸ್ಟ್ 1 month ಅಲ್ಲಿ ಫುಲ್ ಸೆಟ್ ಆಗೋಗುತ್ತೆ ಸೀರೀಸ್. ಸೊ ಇವದೆಲ್ಲ ಮುಗಿಲಿ, ಅದಾದ್ಮೇಲೆ ನೆಕ್ಸ್ಟ್ ನಮ್ದು 6R ಮಾಡ್ಸೋಣ. ಸೊ 6R ಏನೇನು ಮಾಡಿಸ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೀನು ಮಾಡಿಫಿಕೇಶನ್ ಮಾಡಿಸ್ತಾ ಇದೆಯಲ್ಲ, ಏನು ಪರ್ಪಸ್ ಮಾಡಿಸ್ತಾ ಇರೋದು? ಏನಂತ ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿಲ್ಲ ಗಾಡಿದು. ಸೊ ಗಾಡಿ ಗೊತ್ತಲ್ಲ ಬ್ರೋ, ನಾನು
ಅಷ್ಟು ಫೀಲ್ ಆಗಲ್ಲ. 200cc ಜೊತೆ ಎಲ್ಲ ಹೊಡಿಬೇಕಿದ್ರೆ ಹೆಂಗಿರೋ ಟಾಪಲ್ಲಿ ಹೊಡಿತೀವಿ, ಬಟ್ ಇನ್ಷಿಯಲ್ ಫೀಲ್ ಆಗೋದಿಲ್ಲ. ಸೊ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಡಾಲ್ಫಿನ್ ಒಂದು ಆಲ್ ಆಫ್ ಟೈಮ್ ಅಷ್ಟೇ. ನಮ್ಮ ಡಾಲ್ಫಿನ್ ಫೇಮಸ್ ಆಗಬೇಕು. ಆಲ್ರೆಡಿ ಫೇಮಸ್ ಆಗಿರೋ ಗಾಡಿನ ಸ್ವಲ್ಪ ಇನ್ನ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡೋಣ ಅಂತ ಅಷ್ಟೇ. ಸೊ ನಾನೇನು ಹೇಳ್ತಿದ್ದೆ ಅಂತಂದ್ರೆ R15 ಯೂಸರ್ಸ್ಗಳು ಅಷ್ಟು ಈಸಿಯಾಗಿ ಬೇಗ ಬೈಕ್ಗಳನ್ನ ಅಪ್ಗ್ರೇಡ್ ಮಾಡಲ್ಲ. ಸ್ವಲ್ಪ ಆದಷ್ಟು ಆ ಬೈಕ್ ಕಂಪ್ಲೀಟ್ ಪೊಟೆನ್ಷಿಯಲ್ನ ಟ್ರೈ ಮಾಡಿ ಟೆಸ್ಟ್ ಮಾಡಿ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಎಲ್ಲ ಮಾಡಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಒಂದು ಬೈಕ್ ಕಂಪ್ಲೀಟ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಬೇಕು. ಅದು ಪ್ರಾಪರ್ ಬೈಕರ್. ಆಲ್ರೆಡಿ ಯೂಸ್ ಮಾಡಿದೀವಿ ನಮ್ಮ ಡಾಲ್ಫಿನ್ ಪುಷ್ ಮಾಡ್ತಾ ಇದೀವಿ ಲಿಮಿಟ್ಸ್ ನ. ನೆಕ್ಸ್ಟ್ ಇವಾಗ ಆಕ್ಚುಲಿ ಹುಡುಗ ಬೈಕ್ ಅಪ್ಗ್ರೇಡ್ ಮಾಡೋ ಪ್ಲಾನ್ ಇದೆ. ಅದು ಅಪ್ಗ್ರೇಡ್ ಮಾಡೋಕ್ಕಿಂತ ಮುಂಚೆ R15 ಅಲ್ಲಿ ಏನ್ ಮ್ಯಾಕ್ಸಿಮಮ್ ಲಿಮಿಟ್ ಪುಷ್ ಮಾಡ್ಬೋದು ಅದನ್ನ ಪುಷ್ ಮಾಡೋಣ ಅಂತ ಅಷ್ಟೇ. ಜಸ್ಟ್ ಇಂಜಿನ್ ವೈಸ್ ಅಲ್ಲ, ಈವನ್ ಇದ್ರದ್ದು ಲುಕ್ ಚೇಂಜ್ ಆಗೋಗುತ್ತೆ. ಕಂಪ್ಲೀಟ್ ಲುಕ್ ಚೇಂಜ್ ಆಗೋಗುತ್ತೆ. ಫುಲ್ ಒಂಥರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದ್ರೆ ಫಸ್ಟ್ ಇವೆಲ್ಲ ವರ್ಕ್ ಮುಗಿಸ್ಬಿಡೋಣ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ 1 by 1 ಬರುತ್ತೆ. ಓಕೆ, ಸೊ ಡಾಲ್ಫಿನ್ಗೆ ಎಲ್ಲ ಫುಲ್ ಫಿಟ್ಟಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಫ್ಯೂಯಲ್ ಎಕ್ಸ್ ಹಾಕಾದ್ಮೇಲೆ ಇದು ಫ್ಲಾಶ್ ಎಕ್ಸನ್ನು ಹಾಕ್ಸಿದ್ದಾನೆ ಹುಡುಗ. ಹೆಂಗನ್ಸಿದೆ? ಫ್ಲಾಶ್ ಎಕ್ಸ್. ಸೊ ಬೇಸಿಕ್ಲಿ ಈ ಫ್ಲಾಶ್ ಎಕ್ಸ್ ಎಂತಕ್ಕೆ ಅಂತಂದರೆ ಇಂಡಿಕೇಟರ್ನ ಪ್ಯಾಟರ್ನ್ಸ್ಗಳಿದೆಯಲ್ಲ, ಇಂಡಿಕೇಟರ್ದು ಅದು ಚೇಂಜ್ ಆಗುತ್ತೆ. ಒಂದು 60 ಪ್ಯಾಟರ್ನ್ಸ್ ಏನೋ ಇದೆ, ಅದೆಲ್ಲ ಹಾಕ್ಸಿದ್ದೀನಿ. ಡೈರೆಕ್ಟ್ ಎಕ್ಸ್ಟ್ರಾ ಸ್ವಿಚ್ ಏನು ಬೇಡ ಇದಕ್ಕೆ. ಸೊ ಇಲ್ಲಿ ನೋಡಿ ಡಾಲ್ಫಿನ್ಗೆ ಇವಾಗ ಅಡಿಷ್ನಲ್ ಸ್ವಿಚ್ ಎಲ್ಲ ಬಂದಿದೆ. ಇರಿ ಆನ್ ಮಾಡಿ ತೋರಿಸ್ತೀನಿ. ಕೀ ಕೊಡು. ಇವಾಗ ಯಾರಾದರೂ ಡ್ರ್ಯಾಗಿಂಗ್ ಕರೆದ್ರೆ ನನ್ನ V3 ಅಲ್ಲಿ ಮುಂಚೆನೂ ಹೊಡಿತಿದ್ದೆ, ಇವಾಗ ಸೊ ಏನಂದರೆ ಇವಾಗ ಪವರ್ ಸ್ವಲ್ಪ ಲೀನಿಯರ್ ಆಗಿರುತ್ತೆ. ಸೊ ಆನ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೀವು ಅಂಕಿ ಲಾಗಲ್ಲಿ ನೋಡ್ಕೊಳ್ಳಿ, ಅವನೇ ಹೇಳ್ತಾನೆ. ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಹೋಗ್ತಾನಲ್ಲ ಅವಾಗ ಗೊತ್ತಾಗುತ್ತೆ. ಸೊ ಕೆಲಸ ಎಲ್ಲ ಮುಗೀತು, ಬಟ್ ನನಗೆ ಇವಾಗ ಟೈಮ್ ಆಗ್ತಾ ಇದೆ. ಹೋಗಿ ಮತ್ತೆ ಆಫೀಸಲ್ಲಿ ಲಾಗಿನ್ ಮಾಡಬೇಕು. ಎಸ್, ಸಿನ್ಸ್ 2002 ನನ್ನ ಬರ್ತಿಯರು ಅವರೇ ಪ್ರಿಂಟ್ ಮಾಡಿಸಿ ತಂದು ಕೊಟ್ಟಿದ್ದಾರೆ. ಕರೆಕ್ಟು. ಹಾಂ, 2002 ಚಿಕ್ಕ ಹುಡುಗ. ಓಕೆ ಸರಿ, ಹಂಗೆ ನಾನು ನೋಡ್ತೀನಿ. ನೀನೆಲ್ಲ ಮುಗಿಸ್ಕೊಂಡು ಬಾ ಮನೆ ಹತ್ರ. ಮದುವೆ ಆಗಿಲ್ಲ ಅಂದ್ರೆ ಎಲ್ಲರೂ ಚಿಕ್ಕವರೇ, ಮದುವೆ ಆದ್ಮೇಲೆ ದೊಡ್ಡವರಾಗೋದು. ಏನೋ ಹೇಳ್ದಪ್ಪ. ಸಿಯಾ ಟೇಕ್ ಕೇರ್. ವರುಣ್ ಸಿಗೋಣ. ಸಿಯಾ ಟೇಕ್ ಕೇರ್. ಎಸ್ ಪ್ಲೇಜರ್. ಸಿಗೋಣ ಮತ್ತೆ. ಒಳ್ಳೆ ಗಾಡಿ. ಎಸ್, ಥ್ಯಾಂಕ್ ಯು. ಬನ್ನಿ. ಹಾಂ, ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ. ವಿಲ್ ಪ್ಲ್ಯಾನ್. ಮಾಡಿ. ಓಕೆ, ಕೂಲ್. ಬಾಯ್. ಓಕೆ, ಸೊ ನೋಡೋದ್ರಲ್ಲ R15ಗೆ ಏನೇನೆಲ್ಲ ಮಾಡಿಸಿದ್ದಾನೆ ಅಂತ ಬಿಟ್ಟು. ಇನ್ನು ನೆಕ್ಸ್ಟು ಬೇರೆ ಅಪ್ಗ್ರೇಡ್ಸ್ಗಳೆಲ್ಲ ಬರುತ್ತೆ. ಅದನ್ನು ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸದ್ಯಕ್ಕೆ ನಮ್ಮ ಆಡಿಯನ್ಸಲ್ಲಿ ಯಾರು R15 ಇಟ್ಟಿದ್ದೀರೋ ಅವ್ರಿಗೆಲ್ಲ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಹೋಪ್ಫುಲಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸಬರಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ನಾಳೆ ಒಂದು ರೈಡ್ ಇದೆ, ಭರ್ಜರಿ ರೈಡ್ ಇದೆ. ನಮ್ಮ ಬಾಯ್ಸ್ ಎಲ್ಲನೂ ಬರ್ತಿದ್ದಾರೆ. ಸೊ ಅದನ್ನೆಲ್ಲ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ. ಟೇಕ್ ಕೇರ್, ಸಿ ಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.